ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ವಿಜಯವಾಡ ಹೋಗುವಂತಹ ಅಂಬಾರಿ ಉತ್ಸವನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಮಲ್ಟಿ ಎಕ್ಸೆಲ್ ವೋಲ್ವೋ AC ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಈ ಬಸ್ಸಿನ ಒಂದು ಇಂಟೀರಿಯರ್ಸ್ ಬಗ್ಗೆ ಎಲ್ಲ ಕವರ್ ಮಾಡ್ತೀನಿ. ನೀವು ಇಲ್ಲಿ ಬಸ್ನ ನೋಡ್ಬೋದು, ಔಟ್ಸೈಡ್ ಹೇಗಿದೆ ನೋಡಿ ಗಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ KSRTC ಇಂಡಿಯಾದಲ್ಲೇ ನಂಬರ್ 1 ಪ್ಲೇಸಲ್ಲಿದೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿನಲ್ಲಿ. ನೋಡಿ ಹೇಗಿದೆ. ನಾನು ಈ ಬಸ್ಸಿನ ಒಂದು ಇಂಟೀರಿಯರ್ಸ್ ಕವರ್ ಮಾಡ್ತೀನಿ. ನೋಡಿ ಹೇಗಿದೆ. ನಾನು ಈ ಬಸ್ಸಿನ ಒಬ್ಬರು ಸ್ಟಾಫ್ನ ಮಾತಾಡಿಸ್ದೆ. ಅವ್ರು ಹೇಳಿದ್ರು ಇದು ಹೊಸ ಗಾಡಿ ಅಂತ. KSRTC ಅವರು ನಿಮ್ಗೆ ಗೊತ್ತಿರೋಂಗೆ ತುಂಬ ಫೆಸಿಲಿಟೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಟೂರಿಸಮ್ ಆಗಲಿ, ಹಾಗೆ ರೂಟಿಂಗ್ ಫೆಸಿಲಿಟಿ ಆಗಲಿ, ಡೈಲಿ ಅಡಿಷನಲ್ ಬಸ್ಸಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೋಡಿ, ಇದು ಡಬಲ್ ಸೈಡ್ ಅಪ್ಪರ್ ಬರ್ತು. ಹಾಗೆ ಇದು ಸಿಂಗಲ್ ಸೈಡು ಅಪ್ಪರ್ ಬರ್ತ್. ಸೊ ಅವ್ರು ಹೇಳೋ ಪ್ರಕಾರ ಈ ಬಸ್ಸು ಬ್ಯಾಂಗ್ಳೂರಿಂದ ವಿಜಯವಾಡ 8:20 ಹೊರಡುತ್ತೆ ಮೆಜೆಸ್ಟಿಕ್ಕಿಂದ. ಮಾರ್ನಿಂಗ್ ಅರೌಂಡ್ 8 o'clock 8:30 ಹಂಗೆ ರೀಚ್ ಆಗ್ತಾರೆ. ರೂಟಿಂಗ್ ಬಂದು ತಿರುಪತಿ, ನೆಲ್ಲೂರು, ಹೊಂಗೋಲು ಆ ರೂಟಲ್ಲಿ ಹೋಗ್ತಾರೆ. ಎಂಡ್ ಪಾಯಿಂಟ್ ಬಂದು ವಿಜಯವಾಡ, ಬ್ಯಾಂಗ್ಳೂರ್ ಟು ವಿಜಯವಾಡ. ನೀವು ಟೈಮಿಂಗ್ಸ್ ಬಗ್ಗೆ ಆಗಲಿ, ಹಾಗೆ ಬುಕ್ಕಿಂಗ್ ಏನಾದ್ರು ಮಾಡೋದಿದ್ರೆ KSRTC ಆ್ಯಪಲ್ಲಿ ಚೆಕ್ ಮಾಡ್ಬೋದು. ನೋಡಿ ಹೇಗಿದೆ, ತುಂಬ ಚೆನ್ನಾಗಿದೆ ಗಾಡಿ ಮಾತ್ರ. ನೋಡಿ, ಕಾಣುತ್ತೆ. ಸಿಂಗಲ್ ಸೈಡು ನೋಡಿ, ಬ್ಲ್ಯಾಂಕೆಟ್ ಇದೆ, ಪಿಲ್ಲೋಸ್ ಇದೆ, ಹಾಗೆಯೇ ಹೊರಗೋದಕ್ಕೆ ಕೂಡ ಫೆಸಿಲಿಟೀಸ್ ಮಾಡಿದ್ದಾರೆ KSRTC, ನೀವು ನೋಡ್ಬೋದು. ಹಾಗೆ ಇಲ್ಲಿ ಸ್ಲಿಪ್ಪರ್ಸ್ ಇಡೋದಕ್ಕೆ ಅಥವಾ ಫರ್ದರ್ ವಾಟರ್ ಬಾಟಲ್ ಆ ಥರ ಇಡೋದಕ್ಕೆ ಕೂಡ ಫೆಸಿಲಿಟೀಸ್ ಮಾಡಿದ್ದಾರೆ. ಇದು ಅಪ್ಪರ್ ಸೈಡು, ಸಿಂಗಲ್ಲು. ಈಗ ನೋಡಿ, ಟೈಮು 7:30, ಅರೌಂಡ್ ಇನ್ನೊಂದು 1/2 hour 45 minutes ಇರ್ತಾರೆ, ಮತ್ತೆ ಹೊರಡ್ತಾರೆ ಬ್ಯಾಂಗ್ಳೂರಿಂದ. ಸೊ ನೀವೇನಾದರೂ ವಿಜಯವಾಡ ಸೈಡ್ ಏನಾದ್ರು ಹೋಗೋದಿದ್ರೆ ಈ ಬಸ್ಸಿನ ಒಂದು ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೋಬೋದು. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಸೀಟಿಂಗ್ ಕೆಪಾಸಿಟಿ ಇಲ್ಲಿದೆ, ಅರೌಂಡ್ 40 ಅಂತ ಇದೆ. 42 ನನಗೆ ಗೊತ್ತಿರೋಂಗೆ 42 ಇರುತ್ತೆ. ಸೊ ಎಲ್ಲರೂ ಈ ಬಸ್ಸಿನ ಒಂದು ಫೆಸಿಲಿಟೀಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.